ಆಲಮಟ್ಟಿ. ಇಲ್ಲಿನ ಚಂದ್ರಗಿರಿ ಬಳಿ ಕೃಷ್ಣಾ ನದಿ ತೀರದಲ್ಲಿ ವಿಜಯಪುರದ ಗಾನಯೋಗಿ ಸಂಘದವರು ಸ್ವಚ್ಛತಾ ಕಾರ್ಯ ನಡೆಸುವ ಮೂಲಕ ನದಿ ಸಂರಕ್ಷಣೆ ಹಾಗೂ ಪರಿಸರ ರಕ್ಷಣೆಯ ಮಹತ್ವವನ್ನು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನದಿ ತೀರದಲ್ಲಿ ಸಂಗ್ರಹವಾಗಿದ್ದ ಬಟ್ಟೆ, ಪ್ಲಾಸ್ಟಿಕ್ ತ್ಯಾಜ್ಯ, ಕಸಕಡ್ಡಿ ಹಾಗೂ ಅಶುಚಿತ್ವವನ್ನು ಸ್ವಯಂ ಸೇವಕರ ಸಹಕಾರದಿಂದ ತೆರವುಗೊಳಿಸಲಾಯಿತು. ಸ್ಥಳೀಯ ಯುವಕರು, ಪರಿಸರ ಆಸಕ್ತ ನಾಗರಿಕರು ಹಾಗೂ ಗಾನಯೋಗಿ ಸಂಘದ ಸದಸ್ಯರು ಉತ್ಸಾಹದಿಂದ ಪಾಲ್ಗೊಂಡು ಶ್ರಮದಾನ ಮಾಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಪವಿತ್ರ ನದಿಗಳ ಸ್ವಚ್ಛತೆಯನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂಬ ಸಂದೇಶ ನೀಡಲಾಯಿತು. ನದಿಯಲ್ಲಿ ಕಸ ಹಾಕದೆ ಪರಿಸರ ಸ್ನೇಹಿ ನಡೆಯನ್ನು ಅನುಸರಿಸಬೇಕು ಎಂದು ವಿನಂತಿಸಿದರು. ಗಾನಯೋಗಿ ಸಂಘದ ಈ ಸೇವಾ ಕಾರ್ಯಕ್ಕೆ ಸ್ಥಳೀಯರಿಂದ ಉತ್ತಮ ಬೆಂಬಲ ಲಭಿಸಿತು. ಇಂತಹ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ರವಿ, ಸಂತೋಷ್, ಹೇಮಂತ, ಕಿರಣ್, ಸಚಿನ್, ಮಹೇಶ್, ಹೇಮಂತ್, ರಾಜಕುಮಾರ, ವೀರೇಶ್, ವಿಠ್ಠಲ, ವಿಕಾಸ್, ಸಂದೀಪ್, ಪ್ರದೀಪ್, ಮಂಜುನಾಥ, ಹರೀಶ್, ಡಿಜೆ ಸಾಗರ್, ವಿಶ್ವಜಿತ್, ಕಿರಣ್ ಜತ್ತಿ, ಬಾಹುಬಲಿ, ದೀಪಕ್ ಪೂಜಾರಿ, ಕನಕ ದೊಡಮನಿ, ಅಪ್ಪು ದೇಸಾಯಿ ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಹಿರೇಮಠ, ಆಲಮಟ್ಟಿ. ಸಂಘದ ವತಿಯಿಂದ ನಾವು ಇಲ್ಲಿ ಕೃಷ್ಣಾ ನದಿ ಚಂದ್ರಗಿರಿ ದೇವಸ್ಥಾನ ಹತ್ರ ಒಂದು ಸ್ವಚ್ಛತೆ ಕಾರ್ಯಕ್ರಮ ಪ್ಲ್ಯಾನ್ ಮಾಡಿದ್ದೀವಿ. ನಾವೆಲ್ಲ ನಮ್ಮ ಟೀಮ್ ಸಮೇತ ಬಿಜಾಪುರದಿಂದ ಬಂದಿದ್ದೀವಿ ಮತ್ತು ಇಲ್ಲೆಲ್ಲ ಸ್ಥಳೀಯ ಒಂದು ಯುವಕರು, ಒಂದು 20 ರಿಂದ 30 ಯುವಕರು ತಾವು ಸ್ವಯಂ ಸೇವಕರಾಗಿ ಬಂದು ಈ ಒಂದು ಸ್ವಚ್ಛತೆ ಕಾರ್ಯಕ್ರಮದಾಗ ಭಾಗವಹಿಸಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಬರುವಂಥ ಭಕ್ತರಿಗೆ ನಾನು ವಿಶೇಷವಾಗಿ ಕೇಳ್ಕೊಳ್ಳುವಂಥದ್ದು ಏನಪ್ಪ ಅಂದ್ರೆ, ಇಲ್ಲಿ ಬಂದಿರ್ತೀರಿ, ನಿಮ್ಮ ಒಂದು ದೇವರ ಕೆಲಸಕ್ಕೆ ಬಂದಿರ್ತೀರಿ, ದಯವಿಟ್ಟು ಇಲ್ಲಿ ಬಂದು ಗಲೀಜದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಪುಣ್ಯಕ್ಷೇತ್ರ ಅದು ಅಷ್ಟೇ ಪವಿತ್ರತೆಯಿಂದ ನಾವು ಕಾಪಾಡಿಕೊಳ್ಳುವಂಥದ್ದು ನಮ್ಮದು ಧರ್ಮ ಹೇಳ್ಕೊಡುವಂಥದ್ದೇ ಆದ. ದಯವಿಟ್ಟು ಕಾಪಾಡ್ಕೊಂಡು ಹೋಗ್ರಿ. ಮತ್ತು ಇಲ್ಲಿ ಸ್ಥಳೀಯ ಯಾರ್ಯಾರು ಅಧಿಕಾರಿಗಳು, ಸಂಬಂಧಪಟ್ಟ ವ್ಯಕ್ತಿಗಳದಾರ, ಅವ್ರಿಗೆ ನನ್ನ ಸಂಘದ ವತಿಯಿಂದ ಮನವಿ ಏನಪ್ಪ ಅಂದ್ರೆ, ಇಲ್ಲಿ ದೂರದಿಂದ ಭಕ್ತರು ಬರ್ತಾರೆ. ಹೆಣ್ಮಕ್ಳಿಗೆ ಪಾಪ ಅವ್ರು ಜಳಕ ಮಾಡಿದ ಮೇಲೆ ಅವರಿಗೆ ತಮ್ಮ ಡ್ರೆಸ್ ಚೇಂಜ್ ಮಾಡೋಕ್ಕೂ ಅನುಕೂಲ ಇಲ್ಲ. ಪಾಪ ಅವ್ರಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಟ್ರೆ ಅಂದ್ರೆ ಪಾಪ ಭಕ್ತರಿಗೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ಕಸದು ಭಾಳ ಆಗ್ಲತ್ತಾರ, ಅದನ್ನು ಒಂದೇ ಕಡೆ ಎಲ್ಲಾದರೂ ಹಾಕೋ ಕಡೆ ಏನಾದರೂ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅಂದ್ರೆ ಬರುವಂಥ ಭಕ್ತರಿಗೆ ಅದು ಭಾಳ ಒಳ್ಳೆಯದಾಗ್ತದೆ. ನೋಡ್ರಿ, ನಮ್ಮ ಸಂಘ ಆಗಿ 8 ವರ್ಷ ಆತ್ರಿ. ನಾವು 8 ವರ್ಷದಿಂದ 8 ವರ್ಷದಿಂದ ನಮ್ಮದು ಗಾನಯೋಗಿ ಸಂಘ ನಾವೆಲ್ಲ ಥರದ್ದು ನಮ್ಮ ಕಡೆಯಿಂದ ದೇವ್ರು ಎಷ್ಟು ಶಕ್ತಿ ಕೊಟ್ಟನ ಸೇವೆ ಮಾಡ್ಕೊತ ಬರ್ಲಾತೀವಿ. ಇಲ್ಲಿ ಬಂದಿದ್ದು 2ನೇ ಸತಿ. ಈಗ ಮತ್ತೆ ಬರ್ತೀವಿ ರೀ, ಮತ್ತೆ ಅನುಕೂಲ ನೋಡ್ಕೊಂಡು. ನಮ್ಮ ಹೆಸರು ಪ್ರಕಾಶ್ ಹಾರ್ಕೆ ಅಂತ ಹೇಳಿ ಸರ್.